ಇಷ್ಟೆಲ್ಲ ಸಿದ್ಧತೆ ಬೇಡವಾಗಿತ್ತ? ಇರಲಿ ಬಿಡು, ನಿನಗೆ ಈ ದುಶ್ಯಾಸನನ ಬಾಣವನ್ನು ನಾಟಿಸಿ ದಾಟಿ ಮುಂದೆ ಹೋಗುತ್ತೇನೆ. ದುಶ್ಯಾಸನ ಸಿದ್ಧತೆ ಬೇಡವೇ? ಬೇಡ. ನಾನು ಕೂಡ ಹಾಗೆಯೇ ಬರ್ತೀಯ ಅಂತದ್ದು ಗೊತ್ತಾದ್ರೆ ಗಟ್ಟಿ ಚಳಿ ಇಟ್ಟುಕೊಳ್ಳುತ್ತೇನೆ. ಯಾಕೆ ನಿನಗೆ ಯಾವ್ಯಾವ ಜುಟ್ಟಿಗೆ ಮತ್ತು ಹುಟ್ಟ ಬಟ್ಟೆಯನ್ನು ಇರುವ ಎಳೆಯುವ ಅಭ್ಯಾಸವಿದೆ ಅಂತೆ? ಅಲ್ಲದೆ ಇದ್ದರೆ ನನ್ನ ದೊಡ್ಡಮ್ಮ ದ್ರೌಪದಿ ಸೀರೆಯನ್ನು ಎಳೆದವನಲ್ಲವೇ? ನಾನು ಜಯಿಸಲಿದ್ದರೆ ಕೈಗೊಳ್ಳುತ್ತೀನಿ. ನಾನು ನಿನ್ನ ದೊಡ್ಡಮ್ಮನ ಸೀರೆ ಎಳೆದದ್ದು ನಿಜ. ಏನಾಯ್ತೀಗ? ಆಚಿಕೆ ಆಗಬೇಕು ನಿನ್ನ ಜನ್ಮ. ಯಾಕಾಗಬೇಕು? ನಾನು ಎಳೆದ ಸೀರೆಯನ್ನು ಎಲ್ಲಿಗೂ ಕೊಂಡೊಯ್ಯಲಿಲ್ಲ, ಅಲ್ಲಿಯೇ ಬಿಟ್ಟು ಹೋಗಿದ್ದೆ. ಆದರೆ ನಿನ್ನ ಮಾವ ಕಳ್ಳ ಕೃಷ್ಣ ಅಂದು ನಂದ ಗೋಕುಲದಲ್ಲಿ ನಾರಿಯರ ಸೀರೆ ಕದ್ದದ್ದನ್ನು ಒಂದು ಹಿಂದಕ್ಕೆ ಕೊಡಲಿಲ್ಲ. ನಿನ್ನ ವೀರತ್ವ ಇದ್ರಲ್ಲಲ್ವಾ? ನಾನು ವೀರನೇ. ಯಾಕೆಂದರೆ ನನ್ನದೆಲ್ಲವೂ ನಗದು ವ್ಯವಹಾರ. ಅಂದು ತುಂಬಿದ ಸಭೆಯಲ್ಲಿ ಚೊಂಡಬಡು ದಂಡಾಗಿ ಉಂಡುತ್ತಿರುವ ಕಾಲದಲ್ಲಿ ಹೆಚ್ಚಾಕೆ ಅವಳ ಗಂಡರದರು ಸೀರೆಗೆ ಕರ ಹಾಕಿದ ಗಂಡ ಬೆವರುಂಡ ನಾನು. ಆದರೆ ಸೀರೆ ಕೊನೆ ಅಂಚನ್ನೇ ನಡೆಯಲಿಕ್ಕೆ ಆಗಲ್ಲವಲ್ಲ. ಯಾಕೆಂದರೆ ನಿನ್ನ ಮಾವ ಕೃಷ್ಣ ಅಂದು ನಂದಗೋಕುಲದಲ್ಲಿ ಕದ್ದ ಸೀರೆಯನ್ನೆಲ್ಲ ದ್ರೌಪದಿಗೆ ಕೊಟ್ಟಿದ್ದ. ನಿನ್ನ ದಂತ ಪಂಕ್ತಿಯಿಂದಲೇ ಕೇಶವನ್ನು ಪಾಚುತ್ತಾರೆಂದು ನೀಚ ನಾಯಿ. ಏನಾಯ್ತು? ಭೀಮ ಶಪಥ ಮಾಡಿದ್ದೆ ಒಳ್ಳೆಯದಾಯ್ತು. ಇಲ್ಲದಿದ್ದರೆ ಇವನಿಂದಲೇ ಸಾಯುತ್ತಿದ್ದೆ. ಮತ್ತೇನು ಹೇಳಿದ್ದ? ನಾಯಿ ಎಂದು. ಅವನು ನಮ್ಮ ಕುಲದವನೇ. ನಾನು ದೊಡ್ಡ ನಾಯಿ ಆದ್ರೆ ಅವನು ಸಣ್ಣ ನಾಯಿ. ಮತ್ತೇನು ಹೇಳಿದ? ನನ್ನ ದಂತ ಪಂಕ್ತಿಯಿಂದಲೇ ಕೇಶವನ್ನು ಬಾಚುವುದು. ನಾನು ಸಾಯುವ ಮೊದಲೇ ನನ್ನ ಹಲ್ಲುಗಳೆಲ್ಲ ಉದುರಿ ಹೋದರೆ ಅವಳು ಜೀವಮಾನದಲ್ಲಿ ತಲೆ ಬಾಚುವುದೇ ಇಲ್ಲವೇ? ಈಗ ಓಡುವುದೊಂದೇ ದಾರಿ. ನಾನು ಓಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗಬಾರದು.